ಶಾಲಾ ವಾಹನಗಳ ಚಾಲಕರಿಗೆ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ. ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ ಅಂಥೇಳಿ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಬಹಳ ಮಹತ್ವದ ಬೆಳವಣಿಗೆ ಇದು ಖಂಡಿತ ಆಗಬೇಕು. ಯಾಕಂತ ಹೇಳಿದ್ರೆ ಶಾಲಾ ಮಕ್ಕಳು ಅಂದಾಗ ಕೆಲವೊಂದು ದೌರ್ಜನ್ಯಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಥ ಕೆಲವೊಂದು ನಿಯಮಗಳು ಬಂದಾಗ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಉತ್ತಮ ಕಾನೂನು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಾಲಾ ವಾಹನಗಳ ಚಾಲಕರಿಗೆ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ. ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ ಅಂಥೇಳಿ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಶಾಲಾ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಬಸ್, ವ್ಯಾನ್, ಆಟೋ ರಿಕ್ಷಾ ಮತ್ತು ಇತರ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರ ಮೇಲೆ ನಿಗಾ ವಹಿಸಲಾಗುತ್ತೆ. ಬಟ್ ಏನಂತ ವೆರಿಫಿಕೇಷನ್ ಅನ್ನು ತೆಗೆದುಕೊಳ್ತಾರೆ ಅದು ಕೂಡ ಬಹಳ ಮುಖ್ಯ. ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುವ ಚಾಲಕರ ಯಾರಿರ್ತಾರೆ ಅವರೆಲ್ಲರೂ ಕೂಡ ಪೊಲೀಸ್ ವೆರಿಫಿಕೇಷನ್ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿ ಶಾಲಾ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಉಲ್ಲೇಖ 1ರ ಅನ್ವಯ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುವ ಚಾಲಕರ ಪೊಲೀಸ್ ವೆರಿಫಿಕೇಷನ್ ಮಾಡಿಸುವ ಬಗ್ಗೆ ಕ್ರಮ ವಹಿಸುವುದಕ್ಕೆ ತಿಳಿಸಲಾಗಿದೆ. ಮಕ್ಕಳನ್ನು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಕರೆತರುವ ಸಂದರ್ಭದಲ್ಲಿ ಖಾಸಗಿ ಶಾಲಾ ವಾಹನಗಳಲ್ಲಿ ಚಾಲಕರಿಂದ, ವಾಹನಗಳ ಸಹಾಯಕರಿಂದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿರುವಂತಹ ವರದಿಗಳು ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ವೆರಿಫಿಕೇಷನ್ ಮಾಡೋದ್ರಲ್ಲಿ ಇಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಆದಷ್ಟು ಬೇಗ ತೆಗೆದುಕೊಳ್ಬೇಕು, ಯಾರಾದರೂ ಸನ್ನಡತೆಯನ್ನು ತೋರಿದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಮುಂದಾಗಿದೆ. ಎಲ್ಲ ಚಾಲಕರ ಮತ್ತು ಸಹಾಯಕರ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗಳಿಂದ ಅವರ ನಡತೆಯ ಬಗ್ಗೆ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗತ್ತೆ. ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತೇನು ಕರೀತಾರೆ, ಅದು ನಡತೆಯ ಪ್ರಮಾಣ ಪತ್ರಿಕೆ. ಸೊ ಹಾಗಾಗಿ ಈಗ ಶಾಲಾ ವಾಹನಗಳು ಅಂತ ಏನಿರ್ತವೆ ಅವುಗಳ ಚಾಲಕರು ಅಥವಾ ಮಾಲೀಕರು ಏನಿದ್ದಾರೆ ಈ ಕಾಂಡಕ್ಟ್ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು. ಅಂದರೆ ನಡವಳಿಕೆ ಪತ್ರ ಅಥವಾ ನಡತೆ ಪತ್ರ ಅಂತ ಕರೀತಾರಲ್ಲ, ಅದನ್ನ ಪಡ್ಕೊಂಡು ನಂತರ ಕಾರ್ಯನಿರ್ವಹಿಸಬಹುದು. ಪ್ರತಿ ಖಾಸಗಿ ಶಾಲಾ ವಾಹನಗಳಲ್ಲಿ ಕಡ್ಡಾಯವಾಗಿ CC ಕ್ಯಾಮ್ರಾ ಅಳವಡಿಸಬೇಕು. ಶಿಕ್ಷಣ ಇಲಾಖೆ ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದೆ. ಅದರಲ್ಲಿ ಪ್ರತಿ ಶಾಲೆಗೆ ಕಡ್ಡಾಯವಾಗಿ CC ಕ್ಯಾಮ್ರಾವನ್ನು ಅಳವಡಿಸಬೇಕು. ಶಾಲಾ ವಾಹನಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ಮಕ್ಕಳನ್ನು ಕರ್ಕೊಂಡು ಹೋಗೋ ಹಾಗಿಲ್ಲ. ಒಂದು ಆಟೋದಲ್ಲಿ ಒಂದು 7-8 ಮಂದಿ ಹೋಗ್ತಾ ಇರ್ತಾರೆ. ಬಹಳ ನೋವಾಗತ್ತಂಥ ಘಟನೆಗಳನ್ನು ನೋಡಿದಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ 8 ಮಕ್ಕಳ ಸ್ಥಿತಿ ಏನಾಗಬೇಡ. ಒಂದು ಆಟೋ ಅಂತ ಹೇಳಿದ್ರೆ ಒಂದು 5 ಮಕ್ಕಳನ್ನು ಆರಾಮಾಗಿ ಕೂರಿಸ್ಕೊಂಡು ಹೋಗ್ಬೋದು. ಅದರಲ್ಲಿ 8-10 ಮಕ್ಕಳನ್ನು ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ, ಇಂಥದ್ದಾಗಬಾರ್ದು. ಇನ್ನು ವಾಹನಗಳು ಅಂತ ಹೇಳಿದಾಗ ವಾಹನಗಳ ಸೀಟ್ ಇರ್ಬೋದು, ಮಕ್ಕಳು ಸುಭಿಕ್ಷವಾಗಿ ಆರಾಮಾಗಿ ಟ್ರಾವೆಲ್ ಮಾಡಬೇಕಾಗತ್ತೆ. ಬೆಂಗಳೂರಿನಂಥ ನಗರ ಪ್ರದೇಶಗಳು ಅಂದಾಗ ಅರ್ಲಿ ಮಾರ್ನಿಂಗ್ಗೆ ಮಕ್ಕಳು ಹೊರಡ್ತಾ ಇರ್ತಾರೆ. ಬಹಳ ಸ್ಪೀಡಾಗಿ ವೆಹಿಕಲ್ಸ್ಗಳು ಮೂವ್ ಆಗ್ತಾ ಇರ್ತವೆ, ಟ್ರಾಫಿಕ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ವಾಹನ ಚಾಲನೆ ಅನ್ನೋದು ಬಹಳ ಮುಖ್ಯ. ಸ್ಪೀಡಾಗಿ ಹೋಗ್ತಿದ್ದಾಗ ಮಕ್ಕಳು ಬಿಗಿಯಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಸಣ್ಣ ಬ್ರೇಕು ಕೂಡ ಮಕ್ಕಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಇಷ್ಟೇ ಮಕ್ಕಳನ್ನು ಕೂರಿಸ್ಕೊಂಡು ಆರಾಮಾಗಿ ಮಕ್ಕಳನ್ನು ಶಾಲೆಗೆ ತಲುಪಿಸುವಂಥ ಕೆಲಸಗಳು ಚಾಲಕರ ಕಡೆಯಿಂದ ಆಗಬೇಕು, ವಾಹನ ಮಾಲೀಕರ ಕಡೆಯಿಂದ ಆಗಬೇಕು ಅಂಥೇಳಿ ಒಂದಷ್ಟು ಶಿಕ್ಷಣ ಇಲಾಖೆ ತನ್ನ ಆದೇಶವನ್ನು ಹೊರಡಿಸಿದೆ. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಈಗ ಖಾಸಗಿ ಶಾಲಾ ವಾಹನಗಳು ಅಂದ ಸಂದರ್ಭದಲ್ಲಿ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೇನಾದರೂ ಡೆಡ್ಲೈನ್ ಕೊಟ್ಟಿದ್ದಾರಾ? ಇಷ್ಟು ದಿವಸಗಳ ಒಳಗಾಗಿ ನೀವು ವೆರಿಫಿಕೇಷನನ್ನು ಅಥವಾ ನಡತೆ ಪತ್ರವನ್ನು ಪಡೆದುಕೊಳ್ಳಿ ಅಂತ ಹೇಳಿ, ಅಥವಾ ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಯಾವಾಗ ಈ ಆದೇಶ ಅನ್ನೋದು ಜಾರಿಗೆ ಬರುತ್ತೆ ಭವ್ಯ? ಸದ್ಯ ಶಾಲಾ ವಾಹನಗಳ ಚಾಲಕರಿಗೆ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಅಂತ ಸದ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದಂತದ್ದು. ಆ ಸುತ್ತೋಲೆ ಕೂಡ ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ. ಅಂದ್ರೆ ಚಾಲಕರ ಪೊಲೀಸ್ ವೆರಿಫಿಕೇಶನ್ ಮಾಡಿಸುವುದು ಕಡ್ಡಾಯಗೊಳಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆನೇ ಈ ಒಂದು ಅಂದ್ರೆ 1ನೇ ತಾರೀಕಿಗೆ ಸುತ್ತೋಲೆ ಹೊರಡಿಸಿರುವಂತದ್ದು. ಸೊ ಚಾಲಕರು ಯಾವ ರೀತಿ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕಂದ್ರೆ ಮಕ್ಕಳನ್ನ ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಕರೆತರುವ ಸಂದರ್ಭದಲ್ಲಿ ಬಹಳಷ್ಟು ಅಂದ್ರೆ ದೌರ್ಜನ್ಯ ವರದಿಗಳು ಕೂಡ ಇತ್ತೀಚೆಗೆ ಕಂಡು ಬರ್ತಿದ್ವು. ಈ ಹಿನ್ನೆಲೆಯಲ್ಲಿ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಈ ಒಂದು ವ್ಯಾನ್ ಆಗಿರ್ಬೋದು, ಆಟೋ ರಿಕ್ಷಾ ಮತ್ತು ಇತರೆ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುವಂತ ಎಲ್ಲಾ ಚಾಲಕರ ಮತ್ತೆ ಸಹಾಯಕರ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಿಸಿದ ಪೊಲೀಸ್ ಠಾಣೆಗಳಿಂದ ಅವರ ನಡತೆಯ ಬಗ್ಗೆ ಅಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಕೃತ್ಯಗಳು ಬೆಳಕಿಗೆ ಬಂದು ಅವ್ರು ಯಾರು ಚಾಲಕರು ಅವರ
ಹಿನ್ನೆಲೆ ಏನು ಕೂಡ ಗೊತ್ತಾಗಿರ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಪ್ರತಿ ಖಾಸಗಿ ಶಾಲಾ ವಾಹನಗಳಲ್ಲಿ ಕೂಡ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಬೇಕು. ಅಷ್ಟು ಮಾತ್ರವಲ್ಲದೆ ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಆ ಮಕ್ಕಳನ್ನ ಎಲ್ಲಿಂದ ಎಲ್ಲಿಗೆ ಬಿಡ್ತಾರೆ, ಆಮೇಲೆ ಅವ್ರು ಬರುವ ಅವಧಿ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ಪಾಲನೆ ಮಾಡ್ಬೇಕಾಗುತ್ತೆ. ಬಟ್ ಇದಕ್ಕೆ ಡೆಡ್ ಲೈನ್ ಅಂತ ಕೊಟ್ಟಿಲ್ಲ. ಬಟ್ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕೂಡ ಇದನ್ನ ತಿಳಿಸಿರುವಂತದ್ದು. ಸೊ ಎಲ್ಲಾ ಬೆಂಗಳೂರಲ್ಲಿರುವಂತಹ ಆಗಿರ್ಬೋದು, ಜಿಲ್ಲೆಗಳಲ್ಲಿರುವಂತಹ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಈಗಾಗಲೇ ವೆರಿಫಿಕೇಶನ್ ಕೂಡ ಶುರುವಾಗಿರುವಂತದ್ದು. ದಿವ್ಯಾ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.